ಸರ್, ಈಗ ರಾಮ ಮಂದಿರ ದೇಣಿಗೆ ವಿಚಾರದಲ್ಲಿ ನೋಡ್ತಾ ಇದ್ದೀರಿ, ದಿನಕ್ಕೊಂದು ವಿಷಯಗಳು ಹೊರಗಡೆ ಬರ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿದ್ದಾರೆ, ಬಿಜೆಪಿ ಮತ್ತು RSS ಅವರಿಗೆ ನೇಷನ್ ಫಸ್ಟ್ ಅಲ್ಲ, ಡೊನೇಷನ್ ಫಸ್ಟ್. ರಾಮ ಮಂದಿರದ ಹೆಸರು ಹೇಳ್ಕೊಂಡು ಲೂಟಿ ಮಾಡಿದ್ರು, ದೇಣಿಗೆಯನ್ನು ಲೂಟಿ ಮಾಡಿದ್ದಾರೆ. ಒಂದು ರಾಮ ಮಂದಿರ ನಿರ್ಮಾಣ ಕಾರ್ಯ 500 ವರ್ಷಗಳ ಸುದೀರ್ಘ ಹೋರಾಟದ ನಂತರ ಆಗಿದೆ. ಲಕ್ಷಾಂತರ ಜನ ತಮ್ಮ ಜೀವ ಕೊಟ್ಟಿದ್ದಾರೆ. ಕೋಟ್ಯಾಂತರ ಜನ ತನ್ನ ಭಾವನೆಗಳ ಜೊತೆಗೆ ಆನಂದವನ್ನು ಅನುಭವಿಸಿದ್ದಾರೆ ರಾಮ ಮಂದಿರ ನಿರ್ಮಾಣ ಆಗಿದ್ದಕ್ಕೆ. ₹1 ಹಿಡಿದು ಕೋಟ್ಯಾಂತರ ರೂಪಾಯಿವರೆಗೂ ಕೂಡ ರಾಮ ಮಂದಿರ ನಿರ್ಮಾಣಕ್ಕಾಗಿ ಡೊನೇಷನ್ ಕೊಟ್ಟಿದ್ದಾರೆ. ಆ ಭಾವನೆಗಳಿಗೆ ಬೆಲೆ ಕಟ್ಟಕ್ಕಾಗಲ್ಲ, ಆ ಭಾವನೆಗಳಿಗೆ ಘಾಸಿ ಆಗಬಾರ್ದು. ರಾಮ ಮಂದಿರದ ದೇಣಿಗೆಯಲ್ಲಿ ಆ ದೇಣಿಗೆಯ ನಂತರ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥ ಸುದ್ದಿಯೇ ನಮ್ಮೆಲ್ಲರ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡಿದೆ. ನಾನು ಈಗ ಆಲೋಚನೆ ಮಾಡ್ತಿರೋದು, ರಾಮ ಮಂದಿರ ವಿರೋಧಿಗಳಿಗೆ ಯಾಕೆ ಸಂಕಟ ಆಗ್ತಾ ಇದೆ? ರಾಮ ಮಂದಿರನ್ನೇ ವಿರೋಧ ಮಾಡಿದ್ರು, ರಾಮನೇ ಕಾಲ್ಪನಿಕ ಅಂದರು, ರಾಮ ಸೇತುವೆ ಇಲ್ಲ ಅಂತ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಟ್ಟವರು. ಈಗ ಸಂಕಟ ಪಡ್ತಿರೋದನ್ನು ನೋಡಿದ್ರೆ ಅವ್ರ ಉದ್ದೇಶ ರಾಮ ಮಂದಿರದ ದೇಣಿಗೆಯ ದುರುಪಯೋಗದ ಕುರಿತಾಗಿ ಅಲ್ಲ, ರಾಮನ ಅಸ್ತಿತ್ವವನ್ನೇ ಪ್ರಶ್ನಿಸಿದವರು ಈಗ ರಾಮ ಮಂದಿರ ನಿರ್ಮಾಣ ಆದ ನಂತರ ಈ ರೀತಿ ತಮ್ಮ ರಾಜಕೀಯಕ್ಕೆ ವಿಷಯವನ್ನು ದುರುಪಯೋಗ ಪಡಿಸ್ಕೊಳ್ಳೋಕೆ ಹೊರಟಿದ್ದಾರೆ. ಅವ್ರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ, ಮಿಸ್ಟರ್ ಪ್ರಿಯಾಂಕ್ ಖರ್ಗೆ, ಆ ಟ್ರಸ್ಟ್ನಲ್ಲಿ BJPಯ ಯಾವೊಬ್ಬ ಪದಾಧಿಕಾರಿಯೂ ಇಲ್ಲ, ಯಾರೊಬ್ಬರು BJPಯವರು ಪದಾಧಿಕಾರಿಗಳಿಲ್ಲ. ನಾವು ರಾಮ ಮಂದಿರ ನಿರ್ಮಾಣಕ್ಕೆ ಹೋರಾಟ ಮಾಡಿದ್ದೀವಿ, ಜೈಲಿಗೆ ಹೋಗಿದ್ದೀವಿ, ಕರಸೇವೆಗೆ ಹೋಗಿದ್ದೀವಿ. ನೀವ್ಯಾರು ಹೋಗಿದ್ದೀರಿ ಕಾಂಗ್ರೆಸ್ನವರು? ಒಂದು ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿಕೆ ಕೊಡುವಂಥ ಧೈರ್ಯವೂ ಇಲ್ಲದೆ ಇದ್ದಂಥ ಹೇಡಿಗಳಾಗಿದ್ರಿ ನೀವು. ಅದು ನಿರ್ಮಾಣ ಆಗಬೇಕು ಅನ್ನೋ ಸಂದರ್ಭದಲ್ಲಿ ನಿಮಗೆ ಸಾರ್ವಜನಿಕವಾಗಿ ಆಗಲಿ ಸಂಸತ್ನಲ್ಲಾಗಲಿ ಸಮರ್ಥನೆಗೂ ನಿಲ್ಲದೆ ಇದ್ದಂಥ ಹೇಡಿಗಳಾಗಿದ್ರಿ. ಈಗ ರಾಮ ಮಂದಿರದ ದೇಣಿಗೆಯ ದುರುಪಯೋಗದ ಧೈರ್ಯ ಬಂದಿದೆ, ಸಂತೋಷ. ಚಿಂತೆ ಮಾಡಬೇಡಿ, ಅಲ್ಲಿ ಯೋಗಿ ಇದ್ದಾರೆ. ಯೋಗಿ ಯಾರನ್ನೂ ಸಹಿಸೋದಿಲ್ಲ ಈ ಥರ ಅಕ್ರಮ ಮಾಡಿದವ್ರನ್ನ. ಹಂಗಾಗಿಯೇ 8 ಜನರನ್ನು ಜೈಲಿಗೆ ಕಳಿಸಿದ್ದಾರೆ. ಆಸ್ತಿ ಇವ್ರ ಹತ್ರ ಇದ್ದು ಮಾಹಿತಿ ಕೊಡಲಿ, SITಗೆ. ಇವ್ರಿಗೆ ದೊಡ್ಡ ಮಾಹಿತಿ ಇದ್ದರೆ ಕೊಡಲಿ, ದೊಡ್ಡ ಮಾಹಿತಿ ಇದ್ದರೆ ಕೊಡಲಿ. ಅಖಿಲೇಶ್ ಒಂದು ದೊಡ್ಡ ಮಾಹಿತಿ ಇದ್ದರೆ ಕೊಡಲಿ. ಆದರೆ ನಾನು ನಿಮಗೆ ಕೇಳೋಕ್ಕೆ ಬಯಸೋದೇನು ಅಂದರೆ, ನೀವು ಕಾಂಗ್ರೆಸ್ನವ್ರು ಯಾವತ್ತೂ ರಾಮ ಮಂದಿರ ನಿರ್ಮಾಣದ ಕುರಿತಾಗಿ ಬಹಿರಂಗ ಸಮರ್ಥನೆಗೆ ಯಾವತ್ತು ನಿಂತಿದ್ರಿ? ಯಾವತ್ತು ಚಳವಳಿನ ಬೆಂಬಲಿಸಿದ್ರಿ? ನಿಮಗೆ ರಾಮನ ಬಗ್ಗೆ ಪ್ರೀತಿ ಇಲ್ಲ, ನಿಮಗೆ ರಾಮನ ಬಗ್ಗೆ ಪ್ರೀತಿ ಇಲ್ಲ. ಪ್ರೀತಿ ಇದ್ದಿದ್ರೆ 48ರಲ್ಲಿ ಸೋಮನಾಥ ದೇವಾಲಯ ನಿರ್ಮಾಣ ಆಯ್ತಲ್ಲ, ಅವತ್ತೇ ರಾಮ ಮಂದಿರ ನಿರ್ಮಾಣ ಆಗ್ತಿತ್ತು. ನೀವು ರಾಜಕೀಯವಾಗಿ ದುರ್ಬಲ ಆಗೋವರೆಗೂ ರಾಮ ಮಂದಿರಕ್ಕೆ ನಿರ್ಮಾಣಕ್ಕೆ ಇದ್ದ ಅಡೆತಡೆಗಳು ನಿರ್ಮಾಣ ಆಗ್ತಾ ಇದ್ದು ಹೊರತು, ಎಲ್ಲಿವರೆಗೂ ನೀವು ಪ್ರಬಲವಾಗಿದ್ರಿ ಅಲ್ಲಿವರೆಗೂ ಅಡೆತಡೆಗಳು ಬಲವಾಗಿದ್ವೇ ಹೊರತು ಅಡೆತಡೆಗಳನ್ನು ನಿವಾರಿಸೋ ಕೆಲಸ ಮಾಡಿರಲಿಲ್ಲ. ನಿಮ್ಮನ್ನು ರಾಜಕೀಯವಾಗಿ ಬಿಡಿಸಿದ ಮೇಲೆ ಅದಕ್ಕಿದ್ದ ಎಲ್ಲ ಅಡೆತಡೆಗಳು ನಿವಾರಣೆ ಆದವು. ಆಮೇಲೆ ರಾಮ ಮಂದಿರ ನಿರ್ಮಾಣ ಆಯಿತು. ಅವರೇ ಇಲ್ಲ ಅಂತ ಹೇಳಿದಾರಲ್ಲ, ನೀವು ಸದಾನಂದ ಗೌಡ್ರೆ ನಿರಾಕರಿಸಿದಾರಲ್ಲ. ನನಗೆ ಕೇಳಿದ್ರೆ ನನಗೆ ಬರೀ ಅಡ್ಡ ಮತದ ಬಗ್ಗೆ ಮಾತ್ರ ಸತ್ಯ ಶೋಧನೆ ಮಾಡಿ ವರದಿ ಕೇಳಿದ್ದು.